ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವಿಜಯಲಕ್ಷ್ಮಿ. ಇವತ್ತಿನ ವಿಡಿಯೋ ಸ್ಪೆಷಲ್ ಏನಂತಂದ್ರೆ ನಮ್ಮ ಅಪ್ಪು ಸರ್ ಬರ್ತಡೇ. ಸೊ ಹಾಗಾಗಿ ನಾನು ಯಾವಾಗಲೂ ವರ್ಷ ಅವ್ರ ಬಗ್ಗೆ ಒಂದು ಚಿಕ್ಕ ಚಿಕ್ಕ ಕವನ ಬರೆದ್ಬಿಟ್ಟು ಸ್ಟೇಟಸ್‌ಗೆ ಹಾಕೋತಿದ್ದೆ. ಮತ್ತೆ ನನಗೆ ಯಾರು ಸ್ಪೆಷಲ್ ಅನ್ನಿಸ್ತಾರೆ ಅವ್ರಿಗೂ ಅಷ್ಟೇ ಕವನ ಬರೆದು ಸ್ಟೇಟಸ್ ಹಾಕ್ತಾ ಇರ್ತೀನಿ. ಮತ್ತೆ ಅವಾಗವಾಗ ಸ್ವಲ್ಪ ಚಿಕ್ಕದಾಗಿ ಕವನಗಳು ಬರಿತಾ ಇರ್ತೀನಿ. ಏನು ಆಯ್ತಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಅಪ್ಪು ಸರ್ ಬಗ್ಗೆ ಬುಕ್ಕೇ ಬರ್ದ್ಬಿಟ್ಟಿದ್ದಾರೆ. ಆ ಬುಕ್ ನೋಡ್ದಾಗಿದ್ರೆ ನನ್ ಕವನ ಎಲ್ಲಿಂದನ ಇದು ಅದೇ ಈ ಸಲ ನಾನು ಡಿಫ್ರೆಂಟ್ ಆಗಿ ಬರಿಬೇಕು, ಎಲ್ಲರಿಗಿಂತ ಡಿಫ್ರೆಂಟ್ ಆಗಿ ಬರಿಬೇಕು ಅಂತ ಅನ್ಕೊಂಡಿದೀನಿ. ನೋಡೋಣ ಕವನನ ಸ್ಟಾರ್ಟ್ ಮಾಡೋಣ. ಪ್ರೇಮದ ಕಾಣಿಕೆಯಾಗಿ ಬಂದು ಸನಾದಿ ಅಪ್ಪಣ್ಣನ ಮಗುವಾಗಿ ನಕ್ಕಿ ನಲಿದು ತಾಯಿಗೆ ತಕ್ಕ ಮಗನಾಗಿದ್ದು ವಸಂತ ಗೀತೆಯ ಹಾಗೆ ಭೂಮಿಗೆ ಬಂದ ಭಾಗ್ಯವಂತ ನೀನು. ಈ ಹೊಸ ಬೆಳಕಲ್ಲಿ ಚಲಿಸುವ ಮೋಡಗಳ ಹಾಗೆ ಉಳಿದು ಭಕ್ತ ಪ್ರಹ್ಲಾದ ಆಗಿ ಬಂದು ನಿಂತೆ ನೀನು. ವಿಡಿಯೋ ಬೇಕಾದ್ರೆ ಯೂಟ್ಯೂಬ್ ಮತ್ತೆ ಇನ್ಸ್ಟಾಗ್ರಾಮ್ ಇದೆ, ಇದೆ. ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ.